ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಫುಲ್ಲ ಐರನ್ ಕಂಟೆಂಟ್ಸ್ ಇರುತ್ತೆ ಇದರಲ್ಲಿ. ಒಂದು ಮುಷ್ಟಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದರಲ್ಲಿ 1 ಕಪ್ ಇದೆ ಕಡಲೆಬೇಳೆ. ಇದನ್ನು ಹುರ್ಕೋತೀನಿ ಈಗ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಇನ್ನೊಂದು ಕಡೆ ಈ ಸೊಪ್ಪನ್ನ ಹುರಿಯಕ್ಕೆ ಇಟ್ಕೋತೀನಿ. ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈಗ ಇದು ಹುರಿದಿದೆ. ಪೂರ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಫಸ್ಟು ಇದನ್ನು ಕ್ಲೀನ್ ಮಾಡಿ ತೊಳೆದು ಗಾಳಿಲಿ ಆರಾಕಿಟ್ಕೋಬೇಕು. ಆಮೇಲೆ ಈ ಥರ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಕಡಲೆಬೇಳೆ ಶೇಂಗಾ ಹುರಿಯೋಕ್ಕಿಟ್ಟಿದ್ನಲ್ಲ, ಅದು ಹುರಿದಿದೆ. ಈಗ ಇಷ್ಟು ಹುರಿದ್ರೆ ಸಾಕು. ಈಗಿದು ರೆಡಿ ಇದೆ, ಆರಿದೆ. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು. ಇದಕ್ಕೆ ಹುರಿಬೇಕಾದ್ರೆ ಒಂದು 4 ಒಣಮೆಣಸಿನ್ಕಾಯಿ ಹಾಕಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದು ಆಮ್ಚೂರ್ ಪೌಡ್ರು ಫ್ರೆಂಡ್ಸ್. ಇದು ಇರಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ಹಾಕೋಬಹುದು. ಸ್ವಲ್ಪ ಹುರಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಡ ಅಂದರೆ ಬಿಡ್ಬೋದು. ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಿ ಹುಡಿ ಮಾಡ್ಕೋತೀನಿ. ತುಂಬ ರುಚಿಯಾದ ಮತ್ತು ಅಷ್ಟೇ ಹೆಲ್ದಿಯಾದ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಐರನ್ ರಿಚ್ ಇರುತ್ತೆ. ಇದನ್ನು ಮಾಡಿಕೊಂಡು ನೀವು ತಿನ್ನಿ, ತುಂಬ ರುಚಿಯಾಗಿದೆ. ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. Thank you for watching. Bye bye.